ಕೆಲವೊಂದಿಷ್ಟು ಜನ ನೋಡೋಕೆ ಅಷ್ಟೇನು ಸುಂದರವಾಗಿರ್ದಿದ್ರು ಕೂಡ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರ್ದಿದ್ರು ಕೂಡ ಅವ್ರ ಹತ್ರ ಯಾವುದೇ ನೇಮು ಫೇಮು ಪವರ್ ಇರ್ದಿದ್ರು ಕೂಡ ಜನ ಅವರನ್ನು ಇಷ್ಟಪಡ್ತಾರೆ, ಹುಚ್ಚರಂತೆ ಪ್ರೀತಿಸ್ತಾರೆ, ಅವರೊಂದಿಗೆ ಮಾತನಾಡೋಕೆ ಹಂಬಲಿಸ್ತಾರೆ. ತಾವೇ ಖುದ್ದಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಪರಿಚಯ ಮಾಡ್ಕೊಂಡ್ಬಿಟ್ಟು ಅವರ ಫೋನ್ ನಂಬರನ್ನು ಕೇಳ್ತಾರೆ. ಯಾಕೆ ಈ ರೀತಿ ಆಗತ್ತೆ ಅಂಥೇಳಿ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿಯರ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ. ಅವರ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಗೆ, ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿಗೆ, ಚೆರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿಗೆ ಜನ ಮನಸೋತ್ಬಿಟ್ಟು ಅವರೊಂದಿಗೆ ಮಾತನಾಡೋಕೆ ಹಂಬಲಿಸ್ತಾ ಇರ್ತಾರೆ, ಅವರನ್ನು ಇಷ್ಟಪಡ್ತಾ ಇರ್ತಾರೆ, ಅವರನ್ನು ಪ್ರೀತಿಸ್ತಾ ಇರ್ತಾರೆ. ಟ್ರೈ ಮಾಡಿದರೆ ನೀವು ಕೂಡ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಬಿಲ್ಡ್ ಮಾಡಿಕೊಳ್ಳಬಹುದು. ಬಟ್ ಮೆಜಾರಿಟಿ ಆಫ್ ಜನ ಒಂದು ಮಿಸ್ಕನ್ಸೆಪ್ಷನ್ನಲ್ಲಿದ್ದಾರೆ. ಬಹಳಷ್ಟು ಜನ ಹುಡುಗಿಯರು ಮೇಕಪ್ ಮಾಡ್ಕೊಂಡ್ಬಿಟ್ಟು ಸುಂದರವಾಗಿ ಕಾಣಿಸಿಕೊಂಡ್ರೆ ಸಾಕು, ನಾನು ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಬಿಲ್ಡ್ ಮಾಡಿದಂತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಪುರುಷರು ನಾನು ಶ್ರೀಮಂತರಂತೆ ಕಾಣಿಸಿಕೊಂಡ್ರೆ, ನಾನು ಕಾಸ್ಟ್ಲಿ ಆಗಿರುವ ಬಟ್ಟೆಗಳನ್ನು ಧರಿಸಿದರೆ, ಬ್ರ್ಯಾಂಡೆಡ್ ಆಗಿರುವ ಸೂಟು ಬೂಟು ಕೋಟುಗಳನ್ನು ಹಾಕೊಂಡ್ಬಿಟ್ರೆ, ಕಾಸ್ಟ್ಲಿ ಆಗಿರುವ ವಾಚು ಐಫೋನ್ಗಳನ್ನು ಖರೀದಿ ಮಾಡಿಬಿಟ್ರೆ ನಾನು ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡಿಕೊಂಡಂತೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಸೌಂದರ್ಯಕ್ಕೂ, ನಿಮ್ಮ ಸಂಪತ್ತಿಗೂ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಅಂದರೆ ನಿಮ್ಮ ಪರ್ಸ್ನಾಲಿಟಿಗೂ ಯಾವುದೇ ಸಂಬಂಧ ಇಲ್ಲ. ಯಾವಾಗ ಇದು ನಿಮಗೆ ಅರ್ಥ ಆಗುತ್ತೋ ಆವಾಗ ನೀವು ಟ್ರೈ ಮಾಡಿದರೆ ನಿಮ್ಮಲ್ಲಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಬಿಲ್ಡ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವೇನಾದರೂ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು, ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿಯನ್ನು ಬಿಲ್ಡ್ ಮಾಡಿಕೊಳ್ಬೇಕು ಅನ್ನೋ ಆಸೆಯನ್ನು ಹೊಂದಿದ್ರೆ ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಒಂದು ವೇಳೆ ನೀವೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ನಾಲೆಜನ್ನು, ನಿಮ್ಮ ಟ್ಯಾಲೆಂಟನ್ನು ಜಗತ್ತಿನೊಂದಿಗೆ ಶೇರ್ ಮಾಡ್ತಾ ಮನೆಯಿಂದಲೇ ಲಕ್ಷಗಟ್ಟಲೆ ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿದ್ರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ಇದೇ ಥರ ನೀವು ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕೂಡ ಕಲಿಬೋದು. ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಯುವ ಆಸೆ ಇದೆಯೋ ಆ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಕಲೀರಿ. ಮತ್ತು ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ತಾ ಮುಂದೆ ಸಾಗಿ. ಟಿಪ್ ನಂಬರ್ 1, ಬಿ ರಿಯಲ್. ನೀವು ರಿಯಲ್ ಆಗಿರಿ, ನೀವು ನೀವಾಗಿರಿ. ಡೋಂಟ್ ಆ್ಯಕ್ಟ್, ಡೋಂಟ್ ಫೇಕ್. ನೀವು ಶ್ರೀಮಂತರಂತೆ ಕಾಣಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಮತ್ತು ನೀವು ಸುಂದರವಾಗಿ ಕಾಣಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ನೀವು ನೀವಾಗಿರಿ ಸಾಕು. ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ನಿಮ್ಮನ್ನು ಆ್ಯಸ್ ಇಟ್ ಈಸ್ ಶೋ ಮಾಡಿ, ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡಿಕೊಳ್ಳಿ. ಸುಮ್ಮನೆ ಆ್ಯಕ್ಟಿಂಗ್ಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಸುಳ್ಳಿಗೆ ಜಾಸ್ತಿ ದಿನ ಆಯಸ್ಸು ಇರಲ್ಲ. ನಿಮ್ಮ ಸುಂದರತೆಯ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಲ್ಲ. ನೀವು ಕಾಸ್ಟ್ಲಿ ಆಗಿರುವ ಬಟ್ಟೆಗಳನ್ನು ಧರಿಸಿದರೆ, ನಿಮ್ಮ ಹತ್ರ ಸಂಪತ್ತಿದ್ದರೆ ಅದರ ಬೇಸ್ ಮೇಲೂ ಕೂಡ ಟ್ರಸ್ಟ್ ಬಿಲ್ಡ್ ಆಗಲ್ಲ. ಶೈನಿ ವಸ್ತುಗಳನ್ನು ನೋಡಿ ಜನ ನಿಮಗೆ ಟೆಂಪ್ರರಿ ಅಟ್ರ್ಯಾಕ್ಟ್ ಆಗ್ಬೋದು, ಆದರೆ ಅದು ಪರ್ಮನೆಂಟ್ ಅಟ್ರ್ಯಾಕ್ಷನ್ ಅಲ್ಲ. ಜನ ನಿಮ್ಮೆಡೆಗೆ ಪರ್ಮನೆಂಟಾಗಿ ಅಟ್ರ್ಯಾಕ್ಟ್ ಆಗಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಒಂದು ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ ಇರಬೇಕು. ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ ಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಟ್ರಸ್ಟ್ ವರ್ದಿನೆಸ್ ಇರಬೇಕು. ಅದಕ್ಕಾಗಿ ನೀವು ಫೇಕ್ ಆಗಬಾರ್ದು, ಆ್ಯಕ್ಟಿಂಗ್ ಮಾಡಬಾರ್ದು, ರಿಯಲ್ ಆಗಿರಬೇಕು. ಆ್ಯಸ್ ಇಟ್ ಈಸ್ ನಿಮ್ಮನ್ನು ಪ್ರೆಸೆಂಟ್ ಮಾಡಿಕೊಳ್ಳಿ, ನೀವು ನೀವಾಗಿರಿ. ಟಿಪ್ ನಂಬರ್ 2, ಬಿ ಕಾನ್ಫಿಡೆಂಟ್. ನೀವು ಯಾವುದೇ ಕಾರಣಕ್ಕೂ ಕೂಡ ಕಾನ್ಫಿಡೆನ್ಸನ್ನು ಕಳ್ಕೋಬಾರ್ದು. ನೀವು ಏನೇ ಮಾಡಿ, ಎಲ್ಲೇ ಹೋಗಿ, ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಎನಿ ಟೈಮ್ ಇರಲೇಬೇಕು. ನಿಮ್ಮ ಜೇಬಲ್ಲಿ 8 ಆನೆ ದುಡ್ಡು ಇರದಿದ್ರೂ ಕೂಡ ಪರವಾಗಿಲ್ಲ, ಆದರೆ ನಿಮ್ಮ ಹತ್ರ 8 ಎದೆ ಗುಂಡಿಗೆ ಇರಬೇಕು. ನಿಮ್ಮ ಹತ್ರ ಏನೂ ಇರದಿದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಮುಖದ ಮೇಲೆ ಎನಿ ಟೈಮ್ ಒಂದು ಸ್ಮೈಲ್ ಇರಬೇಕು. ಅಂದಾಗಲೇ ನಿಮ್ಮ ಮುಖ ಹೊಳೆಯೋಕೆ ಶುರುವಾಗತ್ತೆ, ನಿಮ್ಮ ಮುಖದಲ್ಲಿ ರಾಜಕಳೆ ಕಾಣಿಸುತ್ತೆ. ನೀವೆಲ್ಲೇ ಹೋದರೂ ಕೂಡ, ಏನೇ ಮಾಡಿದರೂ ಕೂಡ, ಏನೇ ಆದರೂ ಕೂಡ ಕಾನ್ಫಿಡೆನ್ಸನ್ನು ಕಳ್ಕೋಬಾರ್ದು. ಎನಿ ಟೈಮ್ ನೀವು ಕಾನ್ಫಿಡೆಂಟ್ ಆಗಿರಬೇಕು. ಜನ ಕಾನ್ಫಿಡೆಂಟ್ ವ್ಯಕ್ತಿಗಳನ್ನು ಫಾಲೋ ಮಾಡ್ತಾರೆ, ಲೀಡರ್ಗಳನ್ನು ಫಾಲೋ ಮಾಡ್ತಾರೆ. ಲೂಸರ್ಗಳನ್ನು, ನರ್ವಸ್ ಆಗಿರೋರನ್ನು ಯಾರು ಫಾಲೋನೂ ಮಾಡಲ್ಲ, ಯಾರು ಇಷ್ಟನೂ ಪಡಲ್ಲ. ಜನ ಅರಳಿದ ಹೂಗಳನ್ನು ನೋಡಿ ಆಕರ್ಷಿತರಾಗ್ತಾರೆ, ಬಾಡಿದ ಹೂಗಳನ್ನು ನೋಡಿ ಆಕರ್ಷಿತರಾಗಲ್ಲ. ಅದಕ್ಕಾಗಿ ಕಾನ್ಫಿಡೆಂಟ್ ಆಗಿರಿ. ಟಿಪ್ ನಂಬರ್ 3, ಮೇಂಟೈನ್ ಕಾನ್ವರ್ಸೇಷನ್ ರೇಷೋ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ಜಾಸ್ತಿ ನೀವೇ ವಟ ಅಂತೇಳಿ ಮಾತನಾಡುವ ಪ್ರಯತ್ನವನ್ನು ಮಾಡಬೇಡಿ. ಬೇರೆಯವರು ಮಾತನಾಡುವಾಗ ಮಧ್ಯೆ ನೀವು ಅವರನ್ನು ಇಂಟ್ರಪ್ಟ್ ಮಾಡಬೇಡಿ. ಫಸ್ಟು ಮುಂದಿರುವ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ.
ಮತ್ತು ನೀವು ಮಾತನಾಡುವುದಕ್ಕಿಂತ ಜಾಸ್ತಿ ಕೇಳಿಸಿಕೊಳ್ಳೋದನ್ನು ಕಲೀರಿ. ಓರ್ವ ಗುಡ್ ಲಿಸನರ್ ಆಗಿ. ನೀವು ಓರ್ವ ಗುಡ್ ಲಿಸನರ್ ಆದರೆ ಜಾಸ್ತಿ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಯಾರು ಅವರ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ತಾ ಇರ್ತಾರಲ್ಲ ಅವರೊಂದಿಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ, ಡೀಪ್ ಆಗಿ ಅಟ್ರ್ಯಾಕ್ಟ್ ಆಗ್ತಾರೆ. ಅದಕ್ಕಾಗಿ ನೀವು ಓರ್ವ ಗುಡ್ ಲಿಸನರ್ ಆಗಿ. ನೀವು ಯಾರೊಂದಿಗಾದರೂ ಮಾತನಾಡ್ತಾ ಇದ್ದರೆ 75% ಕೇಳಿಸಿಕೊಳ್ಳಿ, 25% ಅಷ್ಟೇ ಮಾತನಾಡಿ. ಮತ್ತು ಕೇಳಿಸಿಕೊಳ್ಳೋದಿದೆ ಅಂತಂದರೆ ಕೇರ್ಲೆಸ್ ಆಗಿ ಕೇಳಿಸಿಕೊಳ್ಳೋದಲ್ಲ, ನೀವು ಇಂಟ್ರೆಸ್ಟೆಡ್ ಆಗಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಅವರಿಗೆ ಉತ್ತರ ಕೊಡೋದಿದೆ ಅಂಥೇಳಿ ನೀವು ಕೇಳಿಸ್ಕೊಳ್ಬಾರ್ದು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನೀವು ಸರಿಯಾಗಿ ಕೇಳಿಸ್ಕೊಳ್ಬೇಕು. ನೀವು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸಿಕೊಳ್ಳುವಾಗ ರಿಸ್ಪಾನ್ಸ್ಗಳನ್ನ ಕೊಡಬೇಕು. ಮಧ್ಯದಲ್ಲಿ ಹಾಂ ಹ್ಞೂ ಅಂತ ಹೇಳಬೇಕು, ಸೂಪರ್ ನೈಸ್ ವಾವ್ ಅಂತ ಹೇಳಿ ಅದಕ್ಕೆ ಕಮೆಂಟರಿಯನ್ನು ಮಾಡಬೇಕು. ಇಲ್ಲ ಅಟ್ಲೀಸ್ಟ್ ಏನೂ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ತಲೆಯನ್ನಾದರೂ ಅಲ್ಲಾಡಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಗರ ಬಡ್ದವ್ರ ಥರ ಕೂತ್ಕೊಳ್ಳೋದಲ್ಲ, ನಿಂತ್ಕೊಳ್ಳೋದಲ್ಲ. ಮತ್ತು ಜನ ಯಾರಾದರೂ ನಿಮ್ಮ ಹತ್ರ ಬಂದುಬಿಟ್ಟು ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳಿದರೆ ನೀವು ಮೀಟು ಟ್ರ್ಯಾಪನ್ನು ಶುರು ಮಾಡಬಾರ್ದು. ಅವರೇನೋ ಒಂದು ಪ್ರಾಬ್ಲಮ್ ಹೇಳಿರ್ತಾರೆ, ಅದನ್ನು ಕೇಳಿಸಿಕೊಳ್ಳೋದನ್ನು ಬಿಟ್ಬಿಟ್ಟು ನೀವು ನಿಮ್ಮದೇ ಆದಂಥ 100 ಪ್ರಾಬ್ಲಮ್ಸ್ಗಳನ್ನು ಅವ್ರಿಗೆ ಹೇಳಬಾರ್ದು. ಭಾಳಷ್ಟು ಜನ ಹಂಗೆ ಮಾಡ್ತಾರೆ. ನೀವೇನಾದರೂ ನಿಮ್ಮೊಂದಿಗೆ ಆಗಿರೋದನ್ನು ಹೇಳ್ತಾ ಇರ್ತಾರೆ, ಅವ್ರು ಶುರು ಮಾಡಿಬಿಡ್ತಾರೆ, ನನ್ನೊಂದಿಗೂ ಕೂಡ ಹಿಂಗೆ ಆಯಿತು, ಅವರೊಂದಿಗೆ ಹಿಂಗೆ ಆಯಿತು, ಅವ್ರು ಹಿಂಗೆ ಮಾಡಿದ್ರು ಅಂತೇಳಿ ಎಲ್ಲವನ್ನ ಹೇಳ್ಕೊತಾರೆ. ನೀವು ಮೀಟು ಟ್ರ್ಯಾಪಿಗೆ ಹೋಗಬಾರ್ದು. ಅವರು ಅವರ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ಕೇಳಿಸಿಕೊಳ್ಳಿ, ಸಾಂತ್ವನ ಹೇಳಿ, ಸೊಲ್ಯೂಷನ್ ಇದ್ದರೆ ಸೊಲ್ಯೂಷನ್ ಕೊಡಿ. ಕನ್ವರ್ಸೇಷನ್ ರೇಷಿಯೋವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ಟಿಪ್ ನಂಬರ್ 4, ಲಾಫ್ ಎಟ್ ಯುವರ್ ಸೆಲ್ಫ್. ನೀವು ನಿಮ್ಮಲ್ಲಿ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ನೀವು ಬೇರೆಯವರನ್ನು ನೋಡಿ ನಗಬಾರ್ದು. ಬೇರೆಯವರ ವೀಕ್ನೆಸ್ ಮೇಲೆ, ಬೇರೆಯವರ ಬಟ್ಟೆ ಮೇಲೆ, ಬೇರೆಯವರ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ, ಲುಕ್ಸ್ ಮೇಲೆ ನೀವು ಬ್ಯಾಡ್ ಜೋಕ್ಸ್ಗಳನ್ನು ಮಾಡಿ ನಗೋಕ್ಕೆ ಹೋಗಬಾರ್ದು. ನೀವು ಎನಿ ಟೈಮ್ ನಿಮ್ಮ ಮೇಲೆ ನಗೋದನ್ನು ಕಲಿಬೇಕು. ಯಾವಾಗ ನೀವು ನಿಮ್ಮ ಮೇಲೆ ಜೋಕ್ಗಳನ್ನು ಮಾಡಿ ನಗ್ತಿರೋ ಆವಾಗ ಜನ ನಿಮ್ಮನ್ನು ಗುಡ್ ಹ್ಯೂಮನ್ ಬೀಯಿಂಗ್ ಅಂಥೇಳಿ ಕನ್ಸಿಡರ್ ಮಾಡಿ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಸಪೋಸ್ ನೀವೇನಾದರೂ ಬೇರೆಯವರನ್ನು ಕಿಂಡಲ್ ಮಾಡಿ ನಗ್ತಾ ಇದ್ದರೆ ಜನ ನಿಮ್ಮನ್ನು ಕೆಟ್ಟ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರೆ, ಚೀಪ್ ಮೆಂಟಾಲಿಟಿಯನ್ನು ಹೊಂದಿರುವ ವ್ಯಕ್ತಿ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಆದರೆ ಯಾವಾಗ ನೀವು ನಿಮ್ಮ ಮೇಲೆ ಜೋಕ್ಸ್ಗಳನ್ನು ಮಾಡಿ ನಗ್ತಿರೋ ಆವಾಗ ಜನ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ನೀವೊಬ್ಬ ಅಟ್ರಾಕ್ಟಿವ್ ಪರ್ಸನ್ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಯಾವಾಗ ನೀವು ನಿಮ್ಮ ಮೇಲೆ ನಗ್ತಿರೋ ಆವಾಗ ನೀವು ಜನರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ. ಅದಕ್ಕಾಗಿ ನಿಮ್ಮ ಮೇಲೆ ಜೋಕ್ಸ್ಗಳನ್ನು ಮಾಡಿ ನಗಿ, ಬೇರೆಯವರ ಮೇಲೆ ಜೋಕ್ಸ್ಗಳನ್ನು ಮಾಡಿ ನಗಬೇಡಿ. ಟಿಪ್ ನಂಬರ್ 5, ರಿಮೆಂಬರ್ ಆ್ಯಂಡ್ ಯೂಸ್ ದ ನೇಮ್ಸ್. ನೀವು ಯಾರೊಂದಿಗೆ ಮಾತನಾಡ್ತಾ ಇರ್ತೀರಲ್ಲ ಅವರ ಹೆಸರುಗಳನ್ನು ನೀವು ನೆನಪಲ್ಲಿಟ್ಕೋಬೇಕು ಮತ್ತು ಮಾತನಾಡುವಾಗ ಅವರ ಹೆಸರುಗಳನ್ನು ಬಳಸಬೇಕು. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಬಾ ಇಲ್ಲಿ, ಹೋಗಿಲ್ಲಿ ಅಂಥೇಳಿ ಮಾತನಾಡಿಸುವ ಬದಲು ರಿಸ್ಪೆಕ್ಟ್ಫುಲ್ಲಾಗಿ ಅವರ ಹೆಸರನ್ನು ತೆಗೆದುಕೊಂಡ್ಬಿಟ್ಟು ಮಾತಾಡ್ತಿರೋ ಆವಾಗ ಅವರಿಗೆ ನೀವು ಹೆಚ್ಚಿಷ್ಟ ಆಗ್ತೀರಾ. ಬಾಯಲ್ಲಿ ಈ ಥರ ಸೈನ್ ಮಾಡೋದು, ಅಂತ ಕರೆಯೋದು, ಈ ಥರ ಪ್ರಾಣಿಗಳನ್ನು ಕರೆದಂತೆ ಅವರನ್ನು ಕರೆದ್ರೆ ಇದು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಇದನ್ನು ಫಸ್ಟ್ ಆಫ್ ಆಲ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರೊಂದಿಗೆ ಮಾತನಾಡಿ, ಅವರು ನಿಮಗಿಂತ ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಮಕ್ಕಳಿರಲಿ, ಗಂಡ್ಮಕ್ಳಿರಲಿ, ಹೆಣ್ಮಕ್ಳಿರಲಿ, ಬಡವ್ರಿರಲಿ, ಶ್ರೀಮಂತರಿರಲಿ, ನೀವೆಲ್ಲಾದರೂ ಹೋಟೆಲ್ಗೆ ಹೋದಾಗ ವೇಟರ್ ಇರಲಿ, ಯಾರನ್ನು ಕೂಡ ನೀವು ಈ ರೀತಿ ಪ್ರಾಣಿಗಳನ್ನು ಕರೆದಂತೆ ಸನ್ನೆ ಮಾಡಿ ಕರೆಯೋದು, ಶಬ್ದ ಮಾಡಿ ಕರೆಯೋದು ಮಾಡಬಾರ್ದು. ನೀವು ಅವರನ್ನು ರೆಸ್ಪೆಕ್ಟ್ಫುಲ್ಲಾಗಿ ಕರಿಬೇಕು. ಒಂದು ವೇಳೆ ಅವರ ಹೆಸರು ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ಸೀದಾ ನೀವು ಅವರ ಹೆಸರನ್ನು ಕೇಳಿ. ಫಸ್ಟು ಹೆಸರನ್ನು ಕೇಳಿದ ನಂತರ ನೀವು ಅವರ ಹೆಸರಿಟ್ಬಿಟ್ಟು ಸರಿಯಾಗಿ ಅವರೊಂದಿಗೆ ಮಾತನಾಡಿ. ಯಾವಾಗ ನೀವು ಅವರನ್ನು ಹೆಸರು ತೆಗೆದುಕೊಂಡು ಕರಿತೀರೋ, ಕನ್ವರ್ಸೇಷನನ್ನು ಸ್ಟಾರ್ಟ್ ಮಾಡ್ತಿರೋ ಅವರೊಂದಿಗೆ, ನೀವು ಅವರ ಮೇಲೆ ಪವರನ್ನು ಗೇನ್ ಮಾಡಿದಂತೆ. ಗ್ರೀಕ್ ಮೈಥಾಲಜಿಯಲ್ಲಿ ಸೂರ್ಯದೇವನ ಒಂದು ಕತೆ ಬರುತ್ತೆ. ಆ ಕಥೆಯಲ್ಲಿ ಸೂರ್ಯದೇವ ಸಾಗರದಲ್ಲಿರುವ ಡೇಂಜರಸ್ ಡೆಮೋನ್ಸ್ಗಳನ್ನು ನೋಡೋಕೆ ಹೋಗ್ತಾ ಇರ್ತಾನೆ ರಾತ್ರಿ. ಮಿಕ್ಕ ದೇವತೆಗಳೇನಾದರೂ ಹೋದರೆ ಅವರನ್ನೆಲ್ಲ ಆ ಡೆಮೋನ್ಸ್ಗಳು ಖತಮ್ ಮಾಡ್ತಾ ಇರ್ತಾರೆ. ಆದರೆ ಸೂರ್ಯದೇವ ಸಲೀಸಾಗಿ ಹೋಗಿ ಬರ್ತಾ ಇರ್ತಾನೆ. ಯಾಕೆ ಈ ರೀತಿ ಆತ ಮಾಡೋವಲ್ಲಿ ಪಾಸಿಬಲ್ ಆಗ್ತಾ ಇರ್ತಾನಪ್ಪ ಅಂತಂದರೆ ಆ ಮೈಥಾಲಜಿಕಲ್ ಕಥೆಯಲ್ಲಿ ಆತನಿಗೆ ಅಲ್ಲಿರುವ ಎಲ್ಲ ಡೆಮೋನ್ಗಳ ಹೆಸರು ಗೊತ್ತಿರುತ್ತೆ. ಯಾವಾಗ ಆ ಡೆಮೋನ್ಸ್ಗಳು ಸೂರ್ಯದೇವನ ಹತ್ರ ಬರ್ತವೇನೋ ಆವಾಗ ಸೂರ್ಯದೇವ ಆ ಡೆಮೋನ್ಸ್ಗಳ ಹೆಸರನ್ನು ಪ್ರೊನೌನ್ಸ್ ಮಾಡ್ತಾ ಇರ್ತಾನೆ.
ಆ ದೇವದ ಹೆಸರಿದು, ಈ ರಾಕ್ಷಸನ ಹೆಸರಿದು, ಈ ಸಮುದ್ರ ಪ್ರಾಣಿ ಇಷ್ಟು ಡೇಂಜರಸ್ ಆಗಿದೆ ಅಂದರೆ ಅದರ ಹೆಸರಿದು. ಈ ರೀತಿ ಆತ ಎಲ್ಲ ಡೆಮೋನ್ಸ್ಗಳನ್ನು ಹೆಸರಿಟ್ಟು ಕರೀತಾ ಇರ್ತಾನೆ. ಸೊ ಆತ ಅವರನ್ನು ಹೆಸರಿಟ್ಟು ಕರೆಯೋದ್ರಿಂದ ಆ ಡೆಮೋನ್ಸ್ಗಳು ಇವನಿಗೆ ಏನು ಮಾಡ್ತಾ ಇರಲ್ಲ. ಯಾರೋ ನಮಗೆ ಪರಿಚಯ ಇರೋರೇ ಬಂದಿದ್ದಾರೆ ಅಂತೇಳಿ ಕನೆಕ್ಟ್ ಆಗ್ತಾ ಇರ್ತವೆ, ಇವನಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಕಳಿಸ್ತಾ ಇರ್ತವೆ. ಸೊ ಇದು ನಿಮ್ಮೊಂದಿಗೂ ಕೂಡ ಆಗುತ್ತೆ. ಅದಕ್ಕಾಗಿ ನೀವು ಜನರೊಂದಿಗೆ ಮಾತನಾಡುವಾಗ ಅವರ ಹೆಸರುಗಳನ್ನು ಬಳಸಿ. ಟಿಪ್ ನಂಬರ್ 6, ದ ಸೀಕ್ರೆಟ್ ಸ್ಟ್ರಾಟರ್ಜಿ. ಯಾರು ನಿಮಗೆ ಅವರ ಸೀಕ್ರೆಟ್ಸ್ಗಳನ್ನು ಹೇಳ್ತಾ ಇರ್ತಾರಲ್ಲ, ನೀವು ಅವರನ್ನು ನಂಬ್ತೀರಾ. ಆಮ್ ಐ ರೈಟ್ ಆರ್ ರಾಂಗ್? ಅದಕ್ಕಾಗಿ ನೀವು ಬೇರೆಯವರಿಗೆ ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳನ್ನು ಹೇಳಬೇಕು. ಬೇರೆಯವರ ಸೀಕ್ರೆಟ್ಗಳನ್ನು ಹೇಳೋದಲ್ಲ. ನಿಮ್ಮ ಎ ಫ್ರೆಂಡ್ನ ಸೀಕ್ರೆಟನ್ನು ಬಿ ಫ್ರೆಂಡ್ಗೆ ಹೇಳೋದು, ಅವ್ರ ಮಧ್ಯೆ ಜಗಳ ಹಚ್ಚೋದು, ಅವರನ್ನು ಡಿಪೇ ಮಾಡೋದು, ಈ ರೀತಿ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ. ನೀವು ಬೇರೆಯವರೊಂದಿಗೆ ಮಾತನಾಡುವಾಗ ನಿಮ್ಮ ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳನ್ನು ಹೇಳಿ. ಈ ರೀತಿ ಮಾಡೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಭರವಸೆ ಮೂಡುತ್ತೆ, ನಂಬಿಕೆ ಹುಟ್ಟುತ್ತೆ, ಅವರು ನಿಮ್ಮನ್ನು ಇಷ್ಟಪಡೋಕ್ಕೆ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲೊಂದು ಡಿಸ್ಕ್ಲೇಮರ್ ಇದೆ. ಅದೇನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಕೂಡ ನಿಮ್ಮ ಡಾರ್ಕ್ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡೋಕ್ಕೆ ಹೋಗಬಾರ್ದು. ಯಾವ ಸೀಕ್ರೆಟ್ಗಳನ್ನು ಶೇರ್ ಮಾಡೋದ್ರಿಂದ ನಿಮ್ಮ ನೇಮ್ ಫೇಮಿಗೆ ಯಾವುದೇ ಧಕ್ಕೆ ಆಗಲ್ವೋ, ನಿಮಗೆ ಯಾವುದೇ ಥರನಾದ ಥ್ರೆಟ್ ಕ್ರಿಯೇಟ್ ಆಗಲ್ವೋ, ಲಾಸ್ ಆಗಲ್ವೋ, ಅಂತಹ ಯೂಸ್ಲೆಸ್ ಸೀಕ್ರೆಟ್ಸ್ಗಳನ್ನಷ್ಟೇ ನೀವು ಹೇಳಬೇಕು. ಅಂದರೆ ನಿಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿರಲ್ವೋ ಅಂಥದ್ದನ್ನಷ್ಟೇ ಹೇಳಬೇಕು. ಈ ಸೀಕ್ರೆಟ್ ಸ್ಟ್ರಾಟರ್ಜಿಯನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ನಿಮ್ಮಲ್ಲೂ ಕೂಡ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ, ಮತ್ತು ನಿಮ್ಮ ರಿಲೇಷನ್ಶಿಪ್ಗಳಲ್ಲೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ, ಮತ್ತು ಕ್ಲೋಸ್ ಬಾಂಡ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಟಿಪ್ ನಂಬರ್ 7, ಬಿ ಅ ಮ್ಯಾಗ್ನೆಟ್ ಆಫ್ ಫ್ರೆಂಡ್ಸ್. ನೀವು ನಿಮ್ಮ ನೆಟ್ವರ್ಕನ್ನು ಬಿಲ್ಡ್ ಮಾಡಿ. ಒಂದೊಳ್ಳೆ ಜೆನ್ಯೂನ್ ಆಗಿರುವ, ಕೈಂಡ್ ಆಗಿರುವ, ಕೇರಿಂಗ್ ಆಗಿರುವ ಫ್ರೆಂಡ್ಸ್ಗಳ ಗ್ಯಾಂಗನ್ನು ಬಿಲ್ಡ್ ಮಾಡಿ. ಯಾವಾಗ ನೀವು 4 ಜನ ಫ್ರೆಂಡ್ಸ್ಗಳ ಮಧ್ಯದಲ್ಲಿರ್ತೀರೋ ಆವಾಗ ನೀವು ಎಲ್ಲರಿಗೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀರಾ. ಜನ ನಿಮ್ಮೆಡೆಗೆ ಈಸಿಲಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ಹೇಗೆ ದುಡ್ಡನ್ನು ಸೆಳೆಯತ್ತೋ, ನೀರು ನೀರನ್ನು ಸೆಳೆಯತ್ತೋ, ಅದೇ ರೀತಿ ಜನರನ್ನು ಸೆಳೀತಾರೆ, ಜನರೆಡೆಗೆ ಅಟ್ರಾಕ್ಟ್ ಆಗ್ತಾರೆ. ನೀವು ಯಾವುದಾದ್ರೂ ಓರ್ವ ಹುಡುಗಿಯೊಂದಿಗೆ ಮಾತಾಡ್ತಾ ಇದ್ದೀರಾ ಅನ್ನೋದು ಬೇರೆ ಹುಡುಗಿಯರಿಗೆ ಗೊತ್ತಾಯ್ತಪ್ಪ ಅಂತಂದರೆ ಆವಾಗ ಅವರು ಕೂಡ ನಿಮ್ಮೊಂದಿಗೆ ಮಾತನಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ತಾರೆ, ನಿಮ್ಮೊಂದಿಗೆ ಸೇಫ್ ಫೀಲ್ ಮಾಡ್ತಾರೆ. ನಿಮ್ಮ ಜೇಬಲ್ಲಿ 1 ರೂಪಾಯಿನೂ ಇಲ್ಲ ಅಂತಂದರೆ ಯಾರೂ ಕೂಡ ನಿಮಗೆ ದುಡ್ಡು ಕೊಡಲ್ಲ, ಹೆಲ್ಪ್ ಮಾಡಲ್ಲ. ಆದರೆ ನಿಮ್ಮ ಹತ್ರ ಲಕ್ಷಾನುಗಟ್ಟಲೆ ಇದೆ, ಕೋಟ್ಯಾನುಗಟ್ಟಲೆ ಇದೆ ಅಂತಂದರೆ ಜನ ನಿಮಗೆ ದುಡ್ಡನ್ನು ಕೊಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ ಸಾಯ್ತಾರೆ, ಮುಂದೆ ಬರ್ತಾರೆ. ಯಾಕಪ್ಪ ಅಂತಂದರೆ ನೀವು ಅವರ ಕಷ್ಟದ ಕಾಲದಲ್ಲಿ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಹುಚ್ಚು ನಂಬಿಕೆಯ ಮೇಲೆ. ಈ ನದಿಗಳ ನೀರಿರುತ್ತಲ್ಲ, ಹಾಗೆ ನೋಡೋಕೆ ಹೋದರೆ ಮರುಭೂಮಿಗೆ ಹೋಗಬೇಕು. ಆದರೆ ನದಿಗಳ ನೀರು ಎಲ್ಲಿ ಹೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಯಾವುದೇ ನದಿ ಮರುಭೂಮಿ ಹತ್ರ ಹೋಗಿ ಎಂಡ್ ಆಗಲ್ಲ. ಎಲ್ಲ ನದಿಗಳು ಕೂಡ ಸಮುದ್ರವನ್ನೇ ಸೇರ್ತವೆ. ನೀರು ನೀರನ್ನು ಅಟ್ರಾಕ್ಟ್ ಮಾಡುತ್ತೆ, ದುಡ್ಡನ್ನು ಅಟ್ರಾಕ್ಟ್ ಮಾಡುತ್ತೆ, ಹುಡುಗಿಯರನ್ನು ಅಟ್ರಾಕ್ಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಹತ್ರ ಫ್ರೆಂಡ್ಸ್ ಗ್ಯಾಂಗ್ ಇದ್ದರೆ ಜನ ನಿಮ್ಮೆಡೆಗೆ ಅಟ್ರಾಕ್ಟ್ ಆಗಿ ಆಗ್ತಾರೆ. ಅದಕ್ಕಾಗಿ ನೀವು ಒಂದೊಳ್ಳೆ ಫ್ರೆಂಡ್ಸ್ ಗ್ರೂಪನ್ನು ಬಿಲ್ಡ್ ಮಾಡಿ. ಟಿಪ್ ನಂಬರ್ 8, ಲರ್ನ್ ಟು ಸೇ ನೋ. ನೀವು ಪೊಲೈಟಾಗಿ ನೋ ಹೇಳೋದನ್ನು ಕಲಿಬೇಕು. ನೀವೆಲ್ಲದಕ್ಕೂ ಕೂಡ ಎಸ್ ಅಂತ ತಲೆ ಅಲ್ಲಾಡಿಸ್ತಾ ಇದ್ದರೆ ನೀವು ನಿಮ್ಮ ವ್ಯಾಲ್ಯೂವನ್ನು ಮತ್ತು ಇಂಪಾರ್ಟೆನ್ಸನ್ನು ಕಳ್ಕೊತೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾರಿಗಾದರೂ ಕೂಡ ಅವಶ್ಯಕತೆಗಿಂತಲೂ ಅಧಿಕವಾಗಿ ಅವೈಲೇಬಲ್ ಆದ್ರಿಯಪ್ಪ ಅಂತಂದರೆ ಅವರು ನಿಮ್ಮನ್ನು ಇಷ್ಟಪಡೋದನ್ನು ಕಡಿಮೆ ಮಾಡ್ತಾರೆ, ನಿಮಗೆ ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಲಿಸ್ತಾರೆ. ಅದಕ್ಕಾಗಿ ನೀವು ಯಾರಿಗೂ ಕೂಡ ಅವಶ್ಯಕತೆಗಿಂತ ಅಧಿಕವಾಗಿ ಅವೈಲೇಬಲ್ ಆಗಬಾರ್ದು, ಮತ್ತು ಎಲ್ಲದಕ್ಕೂ ಕೂಡ ಎಸ್ ಅಂತ ಹೇಳಬಾರ್ದು. ನೀವು ಪೊಲೈಟಾಗಿ ನೋ ಹೇಳೋದನ್ನು ಕಲಿಬೇಕು. ಈ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಇರ್ತಾರೆ ನೋಡಿ, ಇವ್ರು ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಒಂದು 10 ನಿಮಿಷ ಕುತ್ಕೊತಾರೆ. 10 ನಿಮಿಷ ಆದ ತಕ್ಷಣ ನನ್ನ ಕೆಲಸ ಇದೆ, ಮುಂದೆ ಪ್ರೋಗ್ರಾಮ್ ಇದೆ, ಮುಂದೆ ಫಂಕ್ಷನ್ ಇದೆ, ಅಲ್ಲಿ ಭಾಷಣ ಮಾಡೋದಿದೆ ಅಂಥೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ರಿಯಾಲಿಟಿಯಲ್ಲಿ ಅವರಿಗೆ ಯಾವುದೇ ಕಮಿಟ್ಮೆಂಟ್ಗಳು ಇರಲ್ಲ, ಮುಂದೆ ಯಾವುದೇ ಪ್ರೋಗ್ರಾಮು ಫಂಕ್ಷನು ಏನೂ ಇರಲ್ಲ. ಅವ್ರಿಗೆ ಗೊತ್ತಿದೆ, ನಾನು ಕೂಡ ಈ ಫಂಕ್ಷನಲ್ಲಿ 4-5 ಗಂಟೆ ಕೂತ್ಕೊಂಡಪ್ಪ ಅಂತಂದರೆ ಜನ ನನ್ನನ್ನು ಕಾಮನ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಸ್ಪೆಷಲ್ ಟ್ರೀಟ್ ಮಾಡಲ್ಲ ಅಂಥೇಳಿ. ಅದಕ್ಕಾಗಿ ಅವರು 10-15 ನಿಮಿಷದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಅಲ್ಲಿ ಊಟ ಮಾಡಲ್ಲ, ಮದುವೆಗೆ ಹೋದರೂ ಕೂಡ ಗಿಫ್ಟ್ ಕೊಡ್ತಾರೆ, ಫೋಟೋ ಸೆಷನ್ಗೆ ಅಟೆಂಡ್ ಆಗ್ತಾರೆ. 5 ನಿಮಿಷದಲ್ಲಿನೇ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅವರು ಜಾಸ್ತಿ ಅವೈಲೇಬಲ್ ಆಗಲ್ಲ. ಅವ್ರು ಎಲ್ಲದಕ್ಕೂ ಕೂಡ ಎಸ್ ಅನ್ನಲ್ಲ, ಅವರಿಗೆ ಪೊಲೈಟಾಗಿ ನೋ ಹೇಳಕ್ಕೆ ಬರುತ್ತೆ. ಅಬ್ಸೆನ್ಸನ್ನು ಕ್ರಿಯೇಟ್ ಮಾಡಿದರೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅದನ್ನು ನೀವು ಕೂಡ ಕಲೀರಿ. ಟಿಪ್ ನಂಬರ್ 9, ಬಿ ಆನ್ ಎಮೋಷ್ನಲಿ ಇಂಟೆಲಿಜೆಂಟ್. ನೀವು ಎಮೋಷ್ನಲಿ ಸ್ವಲ್ಪ ಇಂಟೆಲಿಜೆಂಟ್ ಆಗಬೇಕು. ನಿಮಗೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಕೂಡ ಇರಬೇಕು, ಮತ್ತು ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ಅವುಗಳಿಗೆ ರೆಸ್ಪೆಕ್ಟನ್ನು ಕೊಡುವ ಒಂದು ಕಾಮನ್ ಸೆನ್ಸ್ ಆದರೂ ಇರಲೇಬೇಕು.
ಯಾರು ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿರ್ತಾರಲ್ಲ ಅವರ ಪರ್ಸ್ನಾಲಿಟಿ ತುಂಬಾ ಬೇಗವಾಗಿ ಡೆವಲಪ್ ಆಗುತ್ತೆ. ಮತ್ತು ಜನ ಇರ್ತಾರಲ್ಲ ಇವರು ನೀವು ಕೊಟ್ಟಿರುವ ದುಡ್ಡನ್ನು, ಕಾಸ್ಟ್ಲಿ ಗಿಫ್ಟನ್ನು, ಊಟವನ್ನು ಎಲ್ಲ ಮರೆತು ಬಿಡ್ತಾರೆ. ಆದರೆ ನೀವು ಅವರೊಂದಿಗೆ ಹೇಗೆ ಬಿಹೇವ್ ಮಾಡಿದ್ದೀರಾ, ಅವರಿಗೆ ಹೇಗೆ ಫೀಲ್ ಮಾಡಿಸಿದ್ದೀರಾ ಎಂಬುದನ್ನು ಯಾವತ್ತೂ ಕೂಡ ಮರೆಯಲ್ಲ. ಈಗ ನೀವು ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ ಚೆನ್ನಾಗಿರುವ ಊಟ ಇದೆ, ಅಲ್ಲಿ ನಿಮಗೆ ಏನಾದರೂ ಒಂದು ಸಣ್ಣ ಗಿಫ್ಟನ್ನು ಕೊಟ್ಟಿದ್ದಾರೆ ಅಥವಾ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಅದನ್ನು ಮರೆತು ಬಿಡ್ತೀರಾ. ಆದರೆ ಆ ಮದುವೆಗೆ ಹೋದಾಗ ಯಾರೂ ಕೂಡ ನಿಮ್ಮನ್ನು ವೆಲ್ಕಮ್ ಮಾಡಲಿಲ್ಲ, ಹೆಬ್ಬಾಗಿಲಿನ ತನಕ ಬಂದು ಇನ್ವೈಟು ಮಾಡಲಿಲ್ಲ, ಹಗ್ಗು ಮಾಡಲಿಲ್ಲ, ಒಳಗಡೆ ಬನ್ನಿ ಊಟ ಮಾಡಿ ಅಂತಲೂ ಹೇಳಲಿಲ್ಲ, ಹೋಗೋವಾಗ ನಿಮ್ಮನ್ನು ಕಳಿಸಿಕೊಡೋಕೆ ಡೋರ್ ತನಕನೂ ಬರಲಿಲ್ಲ ಅಂತನ್ನೋದನ್ನು ನೀವು ಸಾಯೋ ತನಕ ನೆನಪಲ್ಲಿ ಇಟ್ಕೊಂಡಿರ್ತೀರ ಮತ್ತು ಸಾಯೋ ತನಕ ಲಕ್ಷಾಂತರ ಜನರಿಗೆ ಹೇಳ್ತಾ ಇರ್ತೀರ. ಜನ ನಿಮಗೆ ಹೇಗೆ ಫೀಲ್ ಮಾಡಿಸಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಲ್ಲ. ಅವ್ರು ಕೊಟ್ಟಿರುವ ಊಟವನ್ನು, ಕಾಸ್ಟ್ಲಿ ಗಿಫ್ಟನ್ನು, ದುಡ್ಡನ್ನು ಎಲ್ಲ ಮರಿತೀರ. ಆದರೆ ಅವ್ರು ಹೇಗೆ ನಿಮ್ಮೊಂದಿಗೆ ಬಿಹೇವ್ ಮಾಡಿದ್ರು, ಹೇಗೆ ನಿಮ್ಮನ್ನು ಟ್ರೀಟ್ ಮಾಡಿದ್ರು, ಹೇಗೆ ನಿಮಗೆ ಫೀಲ್ ಮಾಡಿಸಿದ್ರು ಅನ್ನೋದನ್ನು ನೀವು ಮರೆಯಲ್ಲ. ನೀವು ಬೇರೆಯವರ ಮನೆಗೆ ಹೋದಾಗ ಅವರೇನಾದರೂ ನಿಮ್ಮನ್ನು ವೆಲ್ಕಮ್ ಮಾಡಲಿಲ್ಲ, ಬನ್ನಿ ಅಂತೇಳಿ ಮನೆ ಬಾಗಿಲಿನ ತನಕ ಎದ್ದು ಬರಲಿಲ್ಲ, ಅಲ್ಲೇ ಕುಂತಿದ್ರು, ಹೋಗುವಾಗ ನಿಮ್ಮನ್ನು ಕಳಿಸೋಕೆ ಮನೆ ಬಾಗಿಲಿನ ತನಕ ಹೊರಗಡೆ ಗೇಟ್ ತನಕ ಬರಲಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಟೈಮ್ ಅವರು ನಿಮ್ಮ ಮನೆಗೆ ಬಂದಾಗ ನೀವು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತೀರಾ. ಅವರು ಮನೆ ಬಾಗಿಲಿನ ತನಕ ಹೊರಗಡೆ ಬಂದು ನಿಂತಿದ್ದಾರೆ ಅಂತಂದರೆ ನೀವು ಆರಾಮ್ಸೆ ಸೋಫಾ ಮೇಲೆ ಕೂತ್ಕೊಂಡು ಬನ್ನಿ ಅಂತೀರ, ಎದ್ದು ಹೋಗಲ್ಲ ನೀರು ಕೊಡೋಕ್ಕೆ, ಸರಿನಾ? ಇನ್ನು ಅವ್ರು ಹೋಗೋವಾಗ ನೀವೇನು ಸೋಫಾ ಬಿಟ್ಟು ಎದ್ದು ಅವರನ್ನು ಬಿಡೋಕೆ ಕಳಿಸೋಕೆ ಗೇಟ್ ತನಕ ಹೋಗಲ್ಲ. ಅವ್ರು ಹೇಗೆ ಫೀಲ್ ಮಾಡಿಸಿದಾರೋ ನೀವು ಕೂಡ ಅದೇ ರೀತಿ ಫೀಲ್ ಮಾಡಿಸ್ತೀರ. ಅದಕ್ಕಾಗಿ ಎಮೋಷ್ನಲ್ ಇಂಟೆಲಿಜೆನ್ಸಿಯನ್ನು ಬೆಳೆಸಿಕೊಳ್ಳಿ. ಟಿಪ್ ನಂಬರ್ 10 ಆ್ಯಂಡ್ ಲಾಸ್ಟ್, ಡೆವಲಪ್ ಪಾಸಿಟಿವ್ ಮೈಂಡ್ಸೆಟ್. ನೀವು ನಿಮ್ಮಲ್ಲಿ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಿದೌಟ್ ಅ ಪಾಸಿಟಿವ್ ಮೈಂಡ್ಸೆಟ್ ಯು ಕ್ಯಾನ್ ನಾಟ್ ಡೆವಲಪ್ ಗುಡ್ ಪರ್ಸ್ನಾಲಿಟಿ. ಅದಕ್ಕಾಗಿ ಪಾಸಿಟಿವ್ ಮೆಂಟ್ಯಾಲಿಟಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾರಿಗೂ ಕೂಡ ಎನಿ ಟೈಮ್ ಕಂಪ್ಲೇಂಟ್ ಮಾಡುವ, ಕಿರಿಕಿರಿ ಮಾಡುವ, ಸಿಟ್ಟಿನಲ್ಲಿರುವ, ಅಳ್ತಾ ಇರುವ ಜನ ಇಷ್ಟ ಆಗಲ್ಲ. ಎಲ್ರಿಗೂ ಕೂಡ ಪಾಸಿಟಿವ್ ಆಗಿರುವ, ನಗ್ನಗ್ತಾ ಇರುವ ಜನರೇ ಇಷ್ಟ ಆಗ್ತಾರೆ. ಅದಕ್ಕಾಗಿ ಪಾಸಿಟಿವ್ ಆಗಿರಿ ಮತ್ತು ಪಾಸಿಟಿವ್ ಮೆಂಟ್ಯಾಲಿಟಿಯನ್ನು ಬೆಳೆಸ್ಕೊಳ್ಳಿ. ಈ 10 ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.